ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ತಾಲೂಕಿನ ಕೃಷಿ ಭೂಮಿ ಕೈಗಾರಿಕೆಗೆ ಭೂಸ್ವಾಧೀನ ವಿರೋಧಿಸಿ ಕರ್ನಾಟಕ ಜನಶಕ್ತಿಯಿಂದ ಪ್ರತಿಭಟನೆ. ಭೂಸ್ವಾಧೀನ ಅಧಿಸೂಚನೆಗೆ ಬೆಂಕಿ ಹಚ್ಚಿ ಆಕ್ರೋಶ. ಸಿಪಿಐಎಂ ಪಕ್ಷ ಜಿಲ್ಲೆಯಲ್ಲಿ ಹುಟ್ಟಿ 50 ವರ್ಷ. ಆಗಸ್ಟ್ 9ರಿಂದ ವರ್ಷಾಚರಣೆ. ಬಿ ಲಿಂಗಪ್ಪ. ಪೊಲೀಸ್ ಇಲಾಖೆಯಿಂದ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ. ಸಾರ್ವಜನಿಕರ ಸಹಕಾರ ಅಗತ್ಯ. ಎಎಸ್ಪಿ ಕುಮಾರಸ್ವಾಮಿ. ಪರಿಶಿಷ್ಟ ಒಳ ಮೀಸಲು ಜಾರಿಗೊಳಿಸಲು ಆಗ್ರಹಿಸಿ ಆಗಸ್ಟ್ 11ರಿಂದ ಬೆಂಗಳೂರಿನಲ್ಲಿ ಅಹೋರಾತ್ರಿ ಪ್ರತಿಭಟನೆ. ಅಬ್ರಾಹಂ ಮೊನ್ನಟಗಿ. ಮತ್ತು ಕವಿತಾಳದ ಕಡ್ಡೋಣಿ ತಿಮ್ಮಾಪುರ ಗ್ರಾಮದಲ್ಲಿ ವಿಷಯುಕ್ತ ಪಲ್ಯ ತಿಂದು 3 ಸಾವು, ಇನ್ನು 3 ತೀವ್ರ ಅಸ್ವಸ್ಥ. ಫಲವತ್ತಾದ ಕೃಷಿ ಭೂಮಿಯನ್ನ ಜಿಲ್ಲಾಡಳಿತ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಹಾಗೂ ಸೌರಶಕ್ತಿ ಸ್ಥಾವರಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳುತ್ತಿರುವುದನ್ನು ವಿರೋಧಿಸಿ ಕರ್ನಾಟಕ ಜನಶಕ್ತಿ ಜಿಲ್ಲಾ ಸಮಿತಿಯಿಂದ ಭೂಸ್ವಾಧೀನ ಅಧಿಸೂಚನೆ ಪ್ರತಿ ಸುಡುವ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ನಗರದ ಬಸವನಬಾವಿ ವೃತ್ತದಲ್ಲಿ ಅಧಿಸೂಚನೆ ಪತ್ರಿಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನ ಕುರುಬದೊಡ್ಡಿ, ಚಂದ್ರಬಂಡ ಮತ್ತು ಸಿಂಗನೋಡಿ ಗ್ರಾಮಗಳ ಕೃಷಿ ಭೂಮಿಯನ್ನು ಒತ್ತಾಯ ಮೂಲಕ ವಶಕ್ಕೆ ಮುಂದಾಗಿರುವ ಜಿಲ್ಲಾಡಳಿತ ಕುರುಬದೊಡ್ಡಿ ಗ್ರಾಮದ 147 ಎಕರೆ, ಚಂದ್ರಬಂಡ ಹೋಬಳಿಯ 528 ಎಕರೆ ಮತ್ತು ಸಿಂಗನೋಡಿ ಗ್ರಾಮದ 98 ಎಕರೆ ಭೂಮಿಯನ್ನು ಭೂ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದರು. ಫಲವತ್ತಾದ ಕೃಷಿಯನ್ನು ಅವಲಂಬಿಸಿರುವ ರೈತರು ನಂಬಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಇದೀಗ ಒತ್ತಾಯದ ಮೂಲಕ ವಶಕ್ಕೆ ಮುಂದಾಗಿರುವುದರಿಂದ ರೈತರು ಬೀದಿಗೆ ಬೀಳುವಂತೆ ಜಿಲ್ಲಾ ಆಡಳಿತ ಮಾಡಲು ಮುಂದಾಗಿದೆ ಎಂದು ದೂರಿದರು. ಭೂ ಸ್ವಾಧೀನ ಕಾಯ್ದೆ 2013ರ ಪ್ರಕಾರ 80% ರೈತರು ಸಮ್ಮತಿಸಿದರೆ ಮಾತ್ರ ಭೂ ಸ್ವಾಧೀನ ಪಡೆದುಕೊಳ್ಳಲು ಅವಕಾಶವಿದೆ. ಆದರೆ ಯಾವ ರೈತರು ಭೂಮಿ ನೀಡಲು ಮುಂದೆ ಬಂದಿಲ್ಲ. ಆದರೆ ಸರ್ಕಾರ ತಮ್ಮ ಧೋರಣೆಯನ್ನು ಮುಂದುವರಿಸಿ ರೈತರ ಫಲವತ್ತಾದ ಭೂಮಿಯನ್ನು ವಶಕ್ಕೆ ಮುಂದಾಗಿದ್ದನ್ನು ಖಂಡಿಸಿದ್ದಾರೆ. ತಾಲೂಕಿನ ಕುರುಬದೊಡ್ಡಿ ಗ್ರಾಮದಲ್ಲಿ ಸರ್ವೆ ನಂಬರ್ 18P/147 ಎಕರೆ ಭೂಮಿ ಇದ್ದು 20 ಭೂಹೀನಿ ರೈತರಿಗೆ 92 ಎಕರೆ ಭೂಮಿಯನ್ನು ಮಂಜೂರು ಮಾಡಲಾಗಿದೆ. ಸರ್ಕಾರಿ ಗೈರಾಣು ಭೂಮಿಯಲ್ಲಿ ಪೊಲೀಸ್ ಮೈದಾನ ವಸತಿ ನಿರ್ಮಾಣಕ್ಕೆ ಮುಂದಾಗಿರುವುದನ್ನು ಕೈಬಿಡಬೇಕು ಎಂದು ಒತ್ತಾಯಿಸಿದರು. ಸರ್ಕಾರ ಕೂಡಲೇ ಒತ್ತಾಯ ಭೂಮಿ ವಶಕ್ಕೆ ಪಡೆಯುವುದನ್ನು ನಿಲ್ಲಿಸಬೇಕು. ನಿವೇಶನ ರಹಿತ ತೆರಿಗೆ ಭೂಮಿಯನ್ನು ಹಂಚಿಕೆ ಮಾಡಬೇಕು. 20 ಎಕರೆ ಪ್ರದೇಶವನ್ನು ಮೀಸಲಿಟ್ಟಿರುವ ಶಾಲಾ, ವಸತಿ ನಿಲಯ, ಸರ್ಕಾರ ಕಚೇರಿಗಳು ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಇಡೀ ಕುಟುಂಬನೇ ನಮ್ಮ ಭೂಮಿಯಲ್ಲಿ ಬರ್ತಕ್ಕಂಥ ನಾವು ಬಲವಂತ ಭೂ ಸ್ವಾಧೀನವನ್ನು ನಾವು ಒಪ್ಪೋದಿಲ್ಲ. ಭೂ ಸ್ವಾಧೀನವನ್ನು ನಾವು ಒಪ್ಪೋದಿಲ್ಲ. ನಮ್ಮ ಹಕ್ಕ ಭಿಕ್ಷೆ ಅಲ್ಲ ನಮ್ಮ ಭೂಮಿ ನಮ್ಮ ಹಕ್ಕ ಭಿಕ್ಷೆ ಅಲ್ಲ ಭೂ ಸ್ವಾಧೀನವನ್ನು ನಾವು ಒಪ್ಪೋದಿಲ್ಲ.
ಯಾರ ಪರ ಶಾಸಕರ ನೀವು ಯಾರ ಪರ ಅಧಿಕಾರಿಗಳ ನೀವು ಯಾರ ಪರ ಬಲವಂತವಾಗಿ ಭೂ ಸ್ವಾಧೀನವನ್ನು ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬಲವಂತವಾಗಿ ಭೂ ಸ್ವಾಧೀನ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಪ್ರಾಣವನ್ನಾದರೂ ಕೊಡುತ್ತೇವೆ ಭೂಮಿಯನ್ನು ಬಿಡುವುದಿಲ್ಲ ಪ್ರಾಣವನ್ನಾದರೂ ಕೊಡುತ್ತೇವೆ ಭೂಮಿಯನ್ನು ಬಿಡುವುದಿಲ್ಲ ಎಲ್ಲಾ ಜಾತಿಯ ಬಡವರು ಒಂದಾಗೋಣ ಎಲ್ಲಾ ಜಾತಿಯ ಬಡವರು ಒಂದಾಗೋಣ ಜೈ 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 ಈ ಸಂದರ್ಭದಲ್ಲಿ ಮಾರಪ್ಪ ಹರ್ವಿ, ಹನುಮಂತ್, ಗಂಗಪ್ಪ, ಆಂಜನೇಯ ಕುರ್ಬದೊಡ್ಡಿ, ನರಸಿಂಹಲು, ನರಸಪ್ಪ ಕುರ್ಬದೊಡ್ಡಿ, ಮಹಾನಂದ್, ಗಂಗಪ್ಪ ಸೇರಿ ಅನೇಕರಿದ್ದರು. ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಪ್ರಾರಂಭವಾಗಿ ಜಿಲ್ಲೆಯಲ್ಲಿ 50 ವರ್ಷ ಸಂದಿದ್ದು ವರ್ಷ ಪೂರ್ತಿ ಆಚರಣೆ ಮಾಡಲು ನಿರ್ಧರಿಸಲಾಗಿದೆ. ಆಗಸ್ಟ್ 9ರಂದು ವರ್ಷಾಚರಣೆ ಕಾರ್ಯಕ್ರಮ ಉದ್ಘಾಟಿಸಲಾಗುತ್ತದೆ ಅಂತ ಆಚರಣಾ ಸಮಿತಿ ಅಧ್ಯಕ್ಷ ಬಿ ಲಿಂಗಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 1975ರಲ್ಲಿ ಜಿಲ್ಲೆಯಲ್ಲಿ ಸಿಪಿಐಎಂ ಪಕ್ಷ ಪ್ರಾರಂಭಗೊಂಡಿತ್ತು. ಭೂ ಮಾಲೀಕರ ವಿರುದ್ಧ ರೈತ, ಕಾರ್ಮಿಕರು, ಮಹಿಳೆಯರು ಸಮಸ್ಯೆಗಳನ್ನಿಟ್ಟುಕೊಂಡು ಜಿಲ್ಲೆಯಲ್ಲಿ ಸಿಪಿಐ ಸುದೀರ್ಘ ಯಶಸ್ವಿ ಹೋರಾಟ ನಡೆಸಿದ ಇತಿಹಾಸವಿದೆ. ತುಂಗಭದ್ರಾ ಎಡದಂಡೆ ಕಾಲುವೆ, ನಾರಾಯಣಪುರ್ ಬಲದಂಡೆ ಕಾಲುವೆ ಜಾರಿಗೆ ಪಕ್ಷ ನಡೆಸಿ ಹೋರಾಟ ಅವಿಸ್ಮರಣೆಯಾಗಿದೆ. ವಸತಿ, ನಿರುದ್ಯೋಗ, ಬಡತನ ಸೇರಿ ಹಲವಾರು ಸಮಸ್ಯೆಗಳ ಪರಿಹಾರಕ್ಕೆ ಅನೇಕ ಹೋರಾಟಗಳು ನಡೆದಿವೆ. ಆದರೂ ಸಮಸ್ಯೆಗಳು ನೀಗದೆ ಹೋಗಿದ್ದರಿಂದ ಜಿಲ್ಲೆಯ ಪ್ರಮುಖ ಸಮಸ್ಯೆಗಳಿಗೆ ಆಗ್ರಹಿಸಿ ನಿರಂತರ ಹೋರಾಟ ಕಟ್ಟಲು ಆಚರಣಾ ಸಮಿತಿ ನಿರ್ಧರಿಸಿದೆ ಎಂದರು. ಇವತ್ತಿನ 9ನೇ ತಾರೀಕು ಎಲ್ಲ ಕಡೆ ಜೀವಂತ ಅದರ ಒಟ್ಟಿಗೆ ಏರೋ ಬೀಳೋದು ಸಹಜ. ಇವತ್ತಿನ ಕಾರ್ಪೊರೇಟ್ ದಬ್ಬಾಳಿಕೆ ಹಿನ್ನೆಲೆಯಲ್ಲಿ ಅದರ ಮತ್ತೆ ಎಲೆ ಎತ್ತಬೇಕಂತ ಹಿನ್ನೆಲೆಯಲ್ಲಿ ನಾನು 20ಕ್ಕೆ ಎಲ್ಲ ಹಳೆಯ ಸಂಗಾತಿಗಳನ್ನ ಪಕ್ಷದ ಬೆಳವಣಿಗೆಯಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಅವ್ರನ್ನ ಮತ್ತು ಈಗಿರ್ತಕ್ಕಂಥ ಪ್ರಮುಖ ಎಲ್ಲರೂ ಸೇರಿ ನಾನು 20ನೇ ತಾರೀಕಿಗೆ ಸರ್ಕಾರಿ ನೌಕರರ ಭವನದಲ್ಲಿ ಚಿಂತನ ಮಂಥನ ಮಾಡಿ ಒಂದು ಸಮಿತಿಯನ್ನು ಎಲೆಕ್ಟ್ ಆ ಸಮಿತಿಯಲ್ಲಿ ನಿಮಗೆಲ್ಲ ಮಾಹಿತಿ ಅಲ್ಲ. ಆ ಹಿನ್ನೆಲೆಯಲ್ಲಿ ಬಹಳ ಸುದೀರ್ಘವಾಗಿ ಅಂತಲೇ ಚರ್ಚೆ ಆಯಿತು. ಆ ವರ್ಷಾಚರಣೆ ಯಾವ ರೀತಿ ಮಾಡಬೇಕು, ಏನು ಯಾವ ಚಟುವಟಿಕೆಯನ್ನ ನಾವು ಯಾವ್ಯಾವ ಸಮಸ್ಯೆ ಇದು ವಿಶೇಷವಾಗಿ ಅಂತ ತುಂಗಭದ್ರಾ ಎಡದಂಡೆ ಕಾಲುವೆ ನಮ್ಮ ಜೀವನ. ಆದ್ರೆ ಇವತ್ತು ಬೇರೆ ಬೇರೆ ರಾಜಕೀಯ ಪಕ್ಷವಾದ ರಾಜಕೀಯ ದರ್ಶಿತರ ಹೊರತಾಗಿ ಮೂಲಭೂತ ರೈತರ ಸಮಸ್ಯೆಗೆ ಟ್ಯಾಕಲ್ ಮಾಡ್ತಕ್ಕಂಥ ನೆಲೆಯಲ್ಲಿ ಇಲ್ಲ. ಸೊ ಅದನ್ನು ನಾವೇನ್ ಮಾಡಬೇಕು ಅನ್ನೋದು ಅದೇ ರೀತಿ ನಾರಾಯಣಪುರ ಬಲದಂಡೆ ಕಾಲುವೆ ಮತ್ತು ವಸತಿಗೆ ಸಂಬಂಧಪಟ್ಟಂಗ ಇನ್ನ ವಿದ್ಯಾರ್ಥಿ ಯುವಜನರ ಜ್ವಲಂತ ಸಮಸ್ಯೆಗಳು. ಇವತ್ತು ಉದಾಹರಣೆಗೆ ನಮ್ಮ ಭಾಗದಲ್ಲಿ ಅಂತ ಸುಮಾರು ಶಿಕ್ಷಕರೇ ಬಂದ್ರೆ ಒಂದು 5,000 ಮೇಲ್ಪಟ್ಟ ಇರ್ತಾರೆ. ಇವತ್ತು ಹುದ್ದೆಗಳು ಖಾಲಿ ಇವೆ. ಅದು ಗೌರವ ಶಿಕ್ಷಕರ ಮೂಲಕ ಬಂಡಿ ಎಳೆದಿದೆ ಸರ್ಕಾರ. ಅದರ ನಿರುದ್ಯೋಗ ಸಮಸ್ಯೆನ ತಾಂಡಾಡ್ತದೆ. ಸೊ ಅಂತ ಗಂಭೀರ ವಿಷಯಗಳನ್ನು ತಗೊಂಡು ಮತ್ತು ವಿದ್ಯಾರ್ಥಿಗಳ ಜೀವಕ್ಕೆ ಸಂಬಂಧಪಟ್ಟಂಗ, ಅಭ್ಯಾಸ ಸಂಬಂಧಪಟ್ಟಂಗ ಮತ್ತು ವಿದ್ಯಾಭ್ಯಾಸ ಮತ್ತು ಪರ್ಸೆಂಟೇಜ್ ಜಿಲ್ಲೆಯಲ್ಲಿ ಯಾವ ರೀತಿ ಹಿಂದುಗೊಳಕಾಗ್ತದೆ ಅನ್ನೋದು ಕಾರಣ ಏನು ಅದನ್ನು ಗಂಭೀರವಾಗಿ ಚರ್ಚೆ ಮಾಡಿ ಆಯಾ ಸಂಸ್ಥೆಗಳು ಮಾಡೋದ್ರ ಮೂಲಕ ಈ ಒಂದು ವರ್ಷದಲ್ಲಿ ಕಾರ್ಯಕ್ರಮ ಮಾಡೋದು. ಅದು ಪೂರ್ವವಾಗಿ 9ನೇ ತಾರೀಕಿಗೆ ರಾಯಚೂರಲ್ಲಿ ಇಡೀ ಪಕ್ಷದ ಎಲ್ಲ ಸದಸ್ಯರನ್ನ ಮತ್ತು ಇಂದಿನ ಎಲ್ಲ ಪಕ್ಷದಲ್ಲಿ ಚಟುವಟಿಕೆಯಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಮುಂದಾಳುಗಳನ್ನ ಸದಸ್ಯರನ್ನ ಎಲ್ಲರೂ ಸೇರಿಸಿ ಒಂದು ಬೃಹತ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ರಾಯಚೂರಲ್ಲಿ ಅಂತ ಆಯೋಜನೆ ಮಾಡೋದ್ರ ಮೂಲಕ ಅಲ್ಲಿ ಮುಂದಿನ ಕಾರ್ಯಕ್ರಮ ಯಾರು ಏನು ಎತ್ತು ಏನೇನ್ ಮಾಡ್ತು ಅಂತಕ್ಕಂಥ ನಿರ್ದಿಷ್ಟ ಯೋಜನೆಗಳು ಹೆಂಗಂತಲ್ಲ ಆ ಸಭೆ ಕೆಟ್ಟು ಅಲ್ಲಿಂದ ಹಿಡಿದು ಒಂದು ವರ್ಷದ ತನ ಈ ಚಟುವಟಿಕೆ ಏನಾದ್ರೂ ಮಾಡೋದ್ರ ಮೂಲಕ ಜಿಲ್ಲೆಯ ಜೀವಂತ ಸಮಸ್ಯೆಗಳಿಗೆ ಒಂದು ನಿರ್ದಿಷ್ಟ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಪಕ್ಷ ಅಂತ ಗಂಭೀರವಾಗಿ ತೀರ್ಮಾನ ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಸಭೆಯಿಂದ ಮಾಹಿತಿ ಕೊಟ್ಟವ್ರೆ.
ಆಚರಣಾ ಸಮಿತಿ ಗೌರವ ಅಧ್ಯಕ್ಷ ರಾಘವೇಂದ್ರ ಕುಷ್ಟಗಿ ಮಾತನಾಡಿ, ಡಿವೈಎಫ್ಐ ಮೂಲಕ ಸಾರ್ವಜನಿಕ ಜೀವನ ಪ್ರಾರಂಭಿಸಿದ್ದು ಅಲ್ಲಿಂದ ಇಲ್ಲಿವರೆಗೂ ಅನೇಕ ಯಶಸ್ವಿ ಹೋರಾಟಗಳು ನಡೆದಿವೆ. ಆರ್ಟಿಪಿಎಸ್ ಪ್ರಾರಂಭವಾದಾಗ ಸ್ಥಳೀಯರಿಗೆ ಉದ್ಯೋಗ ನೀಡಬೇಕೆಂದು ಹೋರಾಟದ ಮೂಲಕ ನಿರುದ್ಯೋಗಿ ನಿವಾರಣೆಗೆ ಹೋರಾಟ ಪ್ರಾರಂಭಿಸಲಾಗಿತ್ತು. ಹೋರಾಟ ಫಲವಾಗಿ 750 ಜನ ಸ್ಥಳೀಯರಿಗೆ ಉದ್ಯೋಗ ಪಡೆಯಲು ಯಶಸ್ವಿಯಾಯಿತು ಎಂದರು. ಅನೇಕ ಪಕ್ಷದಿಂದ ದೂರವಾಗಿರಬಹುದು, ಆದರೆ ಹಮ್ಮು ಬಿಮ್ಮು ಬಿಟ್ಟು ಸಂಘಟಿತ ಹೋರಾಟಕ್ಕೆ ಎಲ್ಲರೂ ಒಂದಾಗಿ ಹೋರಾಟ ನಡೆಸಲು ನಿರ್ಧರಿಸಲಾಗಿದೆ. ಕಾರ್ಪೊರೇಟ್ ಶಕ್ತಿಗಳಿಂದಲೇ ದೇಶ ಅಭಿವೃದ್ಧಿಯನ್ನು ನಿರೀಕ್ಷಿಸಲಾಗುವುದಿಲ್ಲ. ದೇಶ ಮತ್ತಷ್ಟು ಹಿಂದೆ ಹೋಗಲಿದೆ ಎಂದರು. ಸಾಮೂಹಿಕ ಸಂಘಟನೆ ಆಗಿರ್ತಕ್ಕಂಥ ಡಿವೈಎಫ್ಐ ನಾನು ನೋಡ್ತಾ ಇದ್ದೀನಿ. ನಾನು ಯುವಕರಿದ್ದಾಗ ಆ ಒಂದು ಚಟುವಟಿಕೆಯನ್ನು ಪ್ರಾರಂಭ ಮಾಡಿದೆ. 81-82ರಲ್ಲಿ ಆರ್ಟಿಪಿಎಸ್ ಪ್ರಾರಂಭ ಆಗಿ ಹೊರಗಡೆಯಿಂದ ಸಿಕ್ಕಾಪಟ್ಟೆ ಜನರನ್ನ ಹೊರಗಡೆ ಅಪಾಯಿಂಟ್ಮೆಂಟ್ ಮಾಡಿ ತಗೊಂಡು ನೌಕರಿ ಮಾಡಿಸ್ತಿರೋ ಸಂದರ್ಭದಲ್ಲಿ ಅದರ ಮಹಿಳಾ ಪ್ರಕಾರ 65% ಲೋಕಲ್ ಜನರಿಗೆ ಅಪಾಯಿಂಟ್ಮೆಂಟ್ ಆಗಬೇಕು ಅಂತಕ್ಕಂಥ ಒಂದು ನಿಯಮ ಇದೆ. ಅದನ್ನ ಮುರಿದಿರೋದರಿಂದ ನಾವು ದೊಡ್ಡ ಹೋರಾಟ ಮಾಡಿದ್ವಿ. ಜಿಲ್ಲಾ ನಿರುದ್ಯೋಗಿ ಯೋಜನಾ ಹೋರಾಟ ಸಮಿತಿಯಲ್ಲಿ ಡಿವೈಎಫ್ಐ ನೇತೃತ್ವದಲ್ಲಿ ಹೋರಾಟ ಮಾಡಿ ನಮ್ಮ ಭಾಗದ 500 ಜನಕ್ಕೂ ಹೆಚ್ಚು ಜನ ಆ ಟೈಮ್ನಲ್ಲಿ ಅಪಾಯಿಂಟ್ಮೆಂಟ್ ಆಗಂತೆ ಮಾಡಿದ್ವಿ. ನಿರುದ್ಯೋಗದ ಸಮಸ್ಯೆ ಕುರಿತು ಇಡೀ ದೇಶದೊಳಗನೆ ಒಂದು ಚಳವಳಿಯಾಗಿ ರೂಪುಗೊಂಡದ್ದು ರಾಯಚೂರಲ್ಲಿ. ಅದು ಡಿವೈಎಫ್ಐ ಮೂಲಕ. ಆ ಡಿವೈಎಫ್ಐ ಅನ್ನೋದು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಒಂದು ಸಾಮೂಹಿಕ ಸಂಘಟನೆಯನ್ನು ಹೆಮ್ಮೆಯಿಂದ ನಾ ಈ ಸಂದರ್ಭದಲ್ಲಿ ಹೇಳಿ ಹೇಳಬೇಕಿದೆ. ಆದರೆ ವಿಧಾನವಾಗಿ ನಿಮ್ಮೆಲ್ಲರ ಜೊತೆ ಮಾತಾಡೋ ಅಗತ್ಯ ಇದೆ. ಒಂದೇ ಒಂದು ಪ್ರೆಸ್ ಮೀಟ್ ನಲ್ಲಿ ಮನಸ್ಸಿನಲ್ಲಿ ನಾನೀಗ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದಲ್ಲಿ ಅಥವಾ ನಾನು ಯಾವುದೇ ರಾಜಕೀಯ ಪಕ್ಷಗಳೊಳಗಿಲ್ಲ. SR ಹಿರೇಮಠರು ನಾವು ಅಕ್ರಮ ಗಣಿಗಾರಿಕೆಯ ಮೇಲೆ ಭೂಸ್ವಾಧೀನ ಭ್ರಷ್ಟಾಚಾರದ ವಿರುದ್ಧ ರಾಜ್ಯ ಮಟ್ಟದ ಒಂದು ದೊಡ್ಡ ಚಳವಳಿಯ ಭಾಗವಾಗಿ ನಾನು ಕೆಲಸ ಮಾಡ್ತೀನಿ. ಇದು ಒಟ್ಟಿ ಕಾಲಿನ ನಡೆಗೆ ಆಗಬಾರದು. ಎಲ್ಲ ಜನಪರ ಸಂಘಟನೆಗಳು ಪಕ್ಷಗಳು ಒಂದು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಜನಾಂದೋಲನ ಮಹಾಮೈತ್ರಿ ಅಂತಕ್ಕಂಥದ್ದನ್ನು ಮಾಡಿಕೊಂಡು ಹಲವು ವಿಷಯಗಳ ಬಗ್ಗೆ ನಾವು ಅಡ್ರೆಸ್ ಮಾಡ್ತಾ ಇದ್ದೀವಿ. ಇದೊಂದು ಕಾಲದ ಕರೆ ಇದೆ. ಈಗ ಯಾವುದೇ ಕಾರಣಕ್ಕೂ ಜನಪರ ವ್ಯಕ್ತಿಗಳು ಜನಪರ ಶಕ್ತಿಗಳು ಕಾರ್ಮಿಕ ರೈತಾಪಿ ಜನರ ಪರವಾಗಿರ್ತಕ್ಕಂಥವ್ರು ನಮ್ಮ ಹಕ್ಕು ಬಿಟ್ಟುಗಳನ್ನು ಬಿಟ್ಟು ನಾವು ಇವತ್ತು ಒಂದು ಕಡೆಗೆ ಬರಬೇಕಾದಂಥ ಐತಿಹಾಸಿಕ ಒತ್ತಡ ಇದೆ. ಹೋದರೆ ಈ ದೇಶ ಉಳಿಯೋದಿಲ್ಲ. ಈ ಕಾರ್ಪೊರೇಟ್ ಕೋಮುವಾದಿಗಳು ಈ ದೇಶವನ್ನು ಹರಾಜು ಮಾಡ್ಕೊಂಡು ಹೋಗಿರ್ತಕ್ಕಂಥ ಎಲ್ಲ ಪರಿಸ್ಥಿತಿಯೊಳಗೆ ಈ ಎಲ್ಲ ಗಂಭೀರ ವಿಷಯದಲ್ಲಿ ನಾನು ಕೇವಲ ಇವತ್ತು ಆಚರಣಾ ಸಮಿತಿ ಕಾರ್ಯದರ್ಶಿ ಎಸ್ ದೇವೇಂದ್ರ ಗೌಡ ಮಾತನಾಡಿ, 50 ವರ್ಷದ ನೆನಪಿಗಾಗಿ ವರ್ಷವಿಡೀ ಹೋರಾಟ ಹಾಗೂ ಇತರೆ ಕಾರ್ಯಕ್ರಮಗಳು ನಡೆಸಲಾಗುತ್ತಿದೆ. ಆಚರಣಾ ಗೌರವ ಅಧ್ಯಕ್ಷರಾಗಿ ಚಂದ್ರಶೇಖರ್ ಬಾಳೆ, ರಾಘವೇಂದ್ರ ಕುಷ್ಟಗಿ, ಅಧ್ಯಕ್ಷರಾಗಿ ಬಿ ಲಿಂಗಪ್ಪ, ಕಾರ್ಯಾಧ್ಯಕ್ಷರಾಗಿ ಕೆಜಿ ವೀರೇಶ್, ಉಪಾಧ್ಯಕ್ಷರುಗಳಾಗಿ ಶ್ಯಾಮಲಾ ಪೂಜಾರ್, ಬಿ ಬಸವರಾಜ್ ಬಸನಗೌಡ ದೇಸಾಯಿ, ಅಶೋಕ್ ಗೌಡ ಮುದಗಲ್, ಪ್ರಧಾನ ಕಾರ್ಯದರ್ಶಿಯಾಗಿ ಎಸ್ ದೇವೇಂದ್ರ ಗೌಡ, ಕಾರ್ಯದರ್ಶಿಗಳಾಗಿ ಎಸ್ ಶರಣಬಸವ, ಗಿರಿಯಪ್ಪ ಜಾಲಿಹಾಳ್, ಎಚ್ ಶುಕುರ್ದೀನ್ ಪೋತ್ನಾಳ್, ಬಸವಂತರಾಯ್ ಕಲ್ಲೂರ್, ರಮೇಶ್ ವೀರಾಪುರ್ ಇವರನ್ನು ಆಯ್ಕೆ ಮಾಡಲಾಗಿದೆ ಎಂದರು. ಎಲ್ಲ ಸಮಸ್ಯೆಗಳ ಪರವಾಗಿ ಧ್ವನಿ ಎತ್ತುತ್ತಾ ಕೆಲಸ ಮಾಡಿದಂತ ಈ ಹಿಂದಿನ ಎಲ್ಲ ಸಂಘಟನೆಗಳನ್ನ ನಾವು ಒಟ್ಟಿಗೆ ಕರ್ಕೊಳ್ತಾರೆ. ಈಗ ಉದಾಹರಣೆಗೆ ಒಂದೊಂದು ತಾಲೂಕಿನಲ್ಲಿ ಸುಮಾರು 50-60 ಜನ ಈ ಹಿಂದೆ ಹೋರಾಟಗಳಲ್ಲಿ ಭಾಗವಹಿಸಿ ಬೇರೆ ಬೇರೆ ಕಾರಣದಿಂದ ಅವರು ಚಳುವಳಿಯಿಂದ ಅಥವಾ ಸಂಘಟನೆಯಿಂದ ದೂರವಾದಂತಹ ಎಲ್ಲ ಗೆಳೆಯರು ಕೂಡ ಇವತ್ತು ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಈ ಹೋರಾಟದಲ್ಲಿ ಈ ವರ್ಷಾಚರಣೆಯಲ್ಲಿ ಭಾಗವಹಿಸಲಿಕ್ಕೆ ಎಲ್ಲರೂ ಹೋಗುವ ಹಿನ್ನೆಲೆಯಲ್ಲಿ ಸುಮಾರು ಇಡೀ ರಾಯಚೂರು ಜಿಲ್ಲೆಯಲ್ಲಿ ಆ ರೀತಿಯ ಎಲ್ಲ ಸೇರಿದ್ರೆ ಒಂದು 300ರಿಂದ 400 ಆ ಥರದ ಸಂಘಟನೆಗಳು ಇವತ್ತು ನಮ್ಮೊಟ್ಟಿಗೆ ಈ ಒಂದು ವರ್ಷದ ಕಾರ್ಯಾಚರಣೆಯಲ್ಲಿ ಇರ್ತಾರೆ. ಮತ್ತು ಈಗಾಗಲೇ ಬೇರೆ ಬೇರೆ ರೀತಿಯ ಸಂಘಟನೆಗಳ ಜೊತೆಗೆ ನಾವೇನು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಅದು ಕೂಡ ಅವರೆಲ್ಲರ ಸೇರಿಸಿ ಒಟ್ಟು ಈಗಾಗಲೇ ತಾವು ಕೊಟ್ಟ ಹಾಗೆ ಈ ಆಚರಣಾ ಸಮಿತಿಯ ಅಡಿಯಲ್ಲಿ ಇಡೀ ಒಂದು ವರ್ಷದ ಕಾರ್ಯಾಚರಣೆ ನಡೆಯುತ್ತೆ. ಮತ್ತು ಪ್ರತಿ ತಾಲೂಕಿನಲ್ಲಿ ಈ ಥರದ ಆಚರಣಾ ಸಮಿತಿಗಳನ್ನು ಮಾಡ್ತಾ ಅಲ್ಲಿಯ ಸಮಸ್ಯೆಗಳನ್ನ ಇಟ್ಟುಕೊಂಡು ಹೋರಾಟವನ್ನು ನಡೆಸಿ ಬಹಳ ಮುಖ್ಯವಾಗಿ ನೀರಾವರಿ, ಯುವ ನಿರುದ್ಯೋಗ ಈ ಎರಡನ್ನ ಫೋಕಸ್ ಮಾಡ್ತಾ ಮಹಿಳೆ ಮತ್ತು ವಿದ್ಯಾರ್ಥಿ ಕಾರ್ಮಿಕ ಸಂಘಟನೆಗಳ ಹೋರಾಟಗಳಿಗೂ ಬೆಂಬಲವಾಗಿ ಅಲ್ಲಿಯೂ ಕೂಡ
ಒಂದು ಹೋರಾಟಗಳಿಗೆ ಚಾಲನೆ ನೀಡಲಿಕ್ಕೆ ಇಡೀ ಈ ಸಮಿತಿ ಪ್ರಯತ್ನ 1 ವರ್ಷದಲ್ಲಿ ಅವರಿಗೆ ಕೊಡುತ್ತದೆ ಮತ್ತು 9ನೇ ತಾರೀಕಿಗೆ ಹೇಳಿದಾಗೆ ನಗರದ ರಂಗಮಂದಿರದಲ್ಲಿ ಇದರ ಉದ್ಘಾಟನಾ ಭಾಗ ಪ್ರಾರಂಭ ಆಗ್ತದೆ. ಅದರ ಜೊತೆಗೆ ಈಗಾಗಲೇ ಹೇಳಿದಾಗೆ ಸುಮಾರು ಚಂದ್ರಶೇಖರ್ ಬಾಳೆಯವರು ಮತ್ತು ರಾಘವೇಂದ್ರ ಕುಂಚಿಯವರು ಗೌರವಾಧ್ಯಕ್ಷರಾಗಿ ಸಮಿತಿಯಲ್ಲಿ ಇರ್ತಾರೆ ಮತ್ತು ಅಧ್ಯಕ್ಷರಾಗಿ ಬೀಲಿಗಪ್ಪ ಅವರು, ಕಾರ್ಯಾಧ್ಯಕ್ಷರಾಗಿ ಕೆ.ಜಿ. ವೀರೇಶ್ ಅವರು, ಉಪಾಧ್ಯಕ್ಷರಾಗಿ ಶ್ಯಾಮರಾವ್ ಪೂಜಾರು, ಬಿ. ಬಸವರಾಜು, ಬಸಮೂಡ ದೇಸಾಯಿ, ಅಶೋಕ್ ಗೌಡ ಇರ್ತಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಸೇವೇಂದ್ರಗೌಡ ಕಾರ್ಯನಿರ್ವಹಿಸ್ತೇನೆ ಮತ್ತು ಕಾರ್ಯದರ್ಶಿಗಳಾಗಿ ಡಿ.ಎಸ್. ಶರಣಬಸವ ಇದ್ದಾರೆ, ಗಿರಿಯಪ್ಪ ಜಾಲಹಳ್ಳಿ ಮತ್ತು ಶರಫುದ್ದೀನ್ ಕೋತ್ನಾಳ್, ವಸಂತರಾಯಗೌಡ ಇದ್ದಾರೆ, ರಮೇಶ್ ವೀರಪ್ಪ. ಹೀಗೆ ಎಲ್ಲ ಸಂಘಟನೆಗಳು ಒಂದೊಂದು ತಾಲೂಕಿನಲ್ಲಿ ಮುತುವರ್ಜಿಯನ್ನು ವಹಿಸಿ ಈ 1 ವರ್ಷದ ಆಚರಣೆಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಈ 1 ವರ್ಷದ ಇಡೀ ಕಾರ್ಯಾಚರಣೆಗೆ ತಾವೆಲ್ಲರೂ ನಮಗೆ ಮಾಧ್ಯಮದ ಎಲ್ಲ ಗೆಳೆಯರು ಬೆಂಬಲವನ್ನು ನೀಡೋದು ಸೇರಿ ಈ ಹೋರಾಟದಲ್ಲಿ ಪಯಣಿಸೋಣ ಅಂತ ಹೇಳ್ತಾ ನಾನು ಮಾತಾಡ್ತೀನಿ. ಈ ಸಂದರ್ಭದಲ್ಲಿ ಡಿ.ಎಸ್. ಶರಣಬಸವ, ಕೆ.ಜಿ. ವೀರೇಶ್, ಬಸವಂತರಾಯ ಗೌಡ, ಬಿ. ಬಸವರಾಜ್ ಇದ್ದರು. ಮನೆ ಮನೆಗೆ ಪೊಲೀಸ್ ಎಂಬ ವಿಶಿಷ್ಟ ಕಾರ್ಯಕ್ರಮದಿಂದ ಸಾರ್ವಜನಿಕ ಸಂಪರ್ಕ ವೃದ್ಧಿಯಾಗಿ ಪೊಲೀಸರ ಕೆಲಸವು ಸುಗಮವಾಗಲಿದೆ ಅಂತ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕುಮಾರಸ್ವಾಮಿ ಅಭಿಪ್ರಾಯಪಟ್ಟರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ್ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು. ಸಾರ್ವಜನಿಕರು ಸ್ಪಂದಿಸಿದರೆ ಹಲವಾರು ಸಮಸ್ಯೆಗಳು ಸ್ಥಳದಲ್ಲೇ ಪರಿಹಾರವಾಗುತ್ತವೆ. ಬ್ರಿಟಿಷರ ಕಾಲದಲ್ಲೂ ಬಿಟ್ ವ್ಯವಸ್ಥೆ ಇತ್ತು. ಇದೀಗ ಅದನ್ನು ಮುಂದುವರಿಸಿ ಗ್ರಾಮ ಗಸ್ತು ಸಭೆಗಳ ಮೂಲಕ ಜನರ ಸಮಸ್ಯೆ ಆಲಿಸಲು ಈ ಯೋಜನೆಯು ಪರಿಣಾಮಕಾರಿ ಎನಿಸಿದೆ ಎಂದು ಹೇಳಿದರು. ಈಗ ಪೊಲೀಸ್ ಮಾತ್ರವಲ್ಲ, ಇತರ ಇಲಾಖೆಗಳ ಸಮಸ್ಯೆಗಳಿಗೂ ಸ್ಪಂದಿಸುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪ್ರತಿಯೊಂದು ಹಳ್ಳಿಗೆ ತೆರಳಿ ಮನೆ ಮನೆಯ ಸಮಸ್ಯೆ ಗುರುತಿಸಿ ಸಮಾಜದಲ್ಲಿ ಶಾಂತಿ ಹಾಗೂ ಕಾನೂನು ಸುವ್ಯವಸ್ಥೆಯ ಪರಿಸರ ನಿರ್ಮಿಸಲು ಈ ಕಾರ್ಯಕ್ರಮ ನೆರವೇರಲಾಗಿದೆ ಎಂದು ತಿಳಿಸಿದರು. ಪ್ರತಿ ವಾರ್ಡ್ಗಳಲ್ಲಿ ಹಾಗೂ ಹಳ್ಳಿಗಳಲ್ಲಿ ಕುಟುಂಬಗಳ ಗುಂಪುಗಳನ್ನು ರಚಿಸಿ ಆ ಗುಂಪಿನ ವ್ಯಾಪ್ತಿಯ ಮನೆಗಳಲ್ಲಿರುವ ಸಮಸ್ಯೆಗಳನ್ನು ಪರಿಹರಿಸಲು ವಾಟ್ಸ್ಆಪ್ ಗ್ರೂಪ್ ರಚನೆ ಮೂಲಕ ಜನರೊಂದಿಗೆ ನೇರ ಸಂಪರ್ಕ ಸಾಧಿಸಲಾಗುವುದು ಎಂದು ತಿಳಿಸಿದರು. ನನಗೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ದಿನ ಗೊತ್ತಿರಬಹುದು, ಕರ್ನಾಟಕ ಸರ್ಕಾರ ಗೃಹ ಇಲಾಖೆ ಹಮ್ಮಿಕೊಂಡಿದೆ. ಅದರ ವಿವಿಧವಾಗಿ ಮೊನ್ನೆ SP ಸಾಹೇಬರು ಲೇಟಾಗಿ ಪೊಲೀಸ್ ಮನೆ ಮನೆಗೆ ಪೊಲೀಸ್ ಅಂದರೆ 30 ರಿಂದ 40 ಕುಟುಂಬಗಳನ್ನು ಒಂದು ಜಾಯಿಂಟ್ ಮಾಡಿ ಹಿರಿಯರನ್ನಾಗಿ ಅಥವಾ ಒಬ್ಬ ಮುಖ್ಯಸ್ಥರಿಗೆ ಪೊಲೀಸ್ ಹೋಗ್ಬೋದು. ಪೊಲೀಸ್ ಹಂತದಲ್ಲಿ ಪೊಲೀಸಿಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು. ಇದೊಂದು ಅತ್ಯುತ್ತಮ ಒಂದು ವ್ಯವಸ್ಥೆ ಅಂತ ನಾವು ಅನ್ಕೊಂಡಿವಿ. ಈಗಾಗಲೇ ಎಲ್ಲ ಕಡೆ ತಾವೆಲ್ಲ ಬಂದಿದ್ದೀರಿ. ಸಾರ್ವಜನಿಕರು ಪ್ರತಿಯೊಂದು ಸಹಿತ ಸಂಘ ಸಂಸ್ಥೆಯವರು, ಪತ್ರಕರ್ತ ಮಿತ್ರರು, ಸಾರ್ವಜನಿಕರು ಪೊಲೀಸ್ ವೆಬ್ಬಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಇದರಲ್ಲಿ ಪ್ರತಿಯೊಂದು ಏನಾಗುತ್ತೆ ಅನ್ನೋ ಬಗ್ಗೆ ಸವಿಸ್ತಾರವಾಗಿ ಹೇಳ್ತಾರೆ. ಈ ಕಾರ್ಯಕ್ರಮದಲ್ಲಿ ನನಗೆ ಪ್ರಾಸ್ತಾವಿಕವಾಗಿ ಮನೆ ಮನೆ ಪೊಲೀಸ್ ವ್ಯವಸ್ಥೆ ಪರಿಕಲ್ಪನೆ ಮೊನ್ನೆ SLSP ಸಾಹೇಬರು, DSP ಸಾಹೇಬರು ಹಾಗೂ ಸಾಹೇಬರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಮನೆ SP ಸಾಹೇಬ್ ಕಾರ್ಯಕ್ರಮದಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಸಹಿತ ಭಾಗವಹಿಸುತ್ತಾರೆ. ಫ್ರೀ ಇರ್ತಾರೆ ಅವ್ರನ್ನ PT ಕಳಿಸ್ತಾ ಇದ್ರು. ಅವರು ಎಲ್ಲ ಕಡೆ ಭೇಟಿ ಮಾಡಿ ಎಲ್ಲರನ್ನ ಭೇಟಿ ಮಾಡ್ಕೊಂಡು ಅವ್ರು ಹೋಗ್ತಿದ್ರು. ಇದಾಗ ಎಲ್ಲ ಹಳ್ಳಿಗೆ ನಡ್ಕೊಂಡು ಹೋಗಿ ಬರ್ತಾ ಇದ್ರು. ಆಮೇಲೆ ಮತ್ತೆ ಸ್ವಲ್ಪ ದಿನಗಳ ನಂತರ ಸೈಕಲ್ ಬಂತು, ಮೋಟ್ರ್ ಬೈಕ್ ಬಂತು, ಮತ್ತೆ ಬೇರೆ 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 ಇದು ಬಂದು ಇತ್ತೀಚೆಗೆ ಕೆಲವೊಂದು ವರ್ಷಗಳಿಂದ ಗ್ರಾಮಕ್ಕೆ ಹಳ್ಳಿಗೊಬ್ಬ ಪೊಲೀಸ್ ಅಂತ ಆಯಿತು. ಹಳ್ಳಿಗೆ ಅಂತ ಪ್ರತಿಯೊಂದು ಹಳ್ಳಿಗೆ ಒಬ್ಬ ಪೊಲೀಸರನ್ನ ನೇಮಕ ಮಾಡೋದು. ಅವರು ಆ ಊರಿನಲ್ಲಿರುವಂಥ ಎಲ್ಲರ ಮನೆಗೆ ಹೋಗಿ ಆ ಮನೆಯಲ್ಲಿ ಏನೇನು ಸಮಸ್ಯೆ ಇದೆ, ಯಾರಿದ್ದಾರೆ, ಮತ್ತು ಈ ಊರಲ್ಲಿ ಇದ್ದವರು ಹೊರಗಡೆ ಓದಿ ಎಷ್ಟು ಜನ ಹೋಗ್ತಾರೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ಅವಾಗ ಗ್ರಾಮ ಸಭೆ ಏನು ಗ್ರಾಮ ಗಸ್ತು ಅಂತ ಸ್ಟಾರ್ಟ್ ಮಾಡಿದ್ರು. ಅದರ ಜೊತೆಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ 50 ಜನ
ಗ್ರಾಮ ಗಸ್ತಿನ ಸದಸ್ಯರು ಅಂತ ಹೇಳಿ ನೇಮಕ ಮಾಡಿ ಅವರದ್ದು ಸಭೆ ಮಾತ್ರ ಮಾಡ್ತಾ ಇದ್ರು. ಮತ್ತೆ ಸಿಟಿ ಒಳಗಡೆ ಅಷ್ಟೇ ಮೂಲ ಕಮಿಟಿ ಅಂತ ಹೇಳಿ ಮೂಲ ಕಮಿಟಿಗೆ ಸಪರೇಟ್ ಆಗಿ ಆ ಮೂಲಗಳಿಗೆ ಒಂದು ನಗರ ಲೇಔಟ್ ಏನಿದೆ ಅಲ್ಲಿಂದ ಕಮಿಟಿ ಮಾಡಿ. ಆದರೆ ನಾವು ಇನ್ನೂ ಜನರ ಹತ್ತಿರಕ್ಕೆ ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇನ್ನೊಂದೇನಿದೆ, ನಮ್ಮ ದೇಶದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅಂದರೆ ಸ್ವಲ್ಪ ಮರ್ಯಾದೆ ಪ್ರಶ್ನೆ ಅನ್ನೋದು ಇನ್ನೂ ಜನಗಳಲ್ಲಿ ಇದೆ. ಹಾಗಾಗಿ ಅವ್ರ ಸಮಸ್ಯೆಗಳು ಇದ್ರೂ ಅವ್ರು ಇವಾಗ ಹೇಳೋದು ಬೇಡ, ನಮಗೇನು ಆಗೋದಿಲ್ಲ, ಈ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ಇವಾಗ ನಮ್ಮ DVSP ಹೇಳಿದ್ರು, ಯಾವುದೇ ಕಂಪ್ಲೇಂಟ್ ಅಂತಂದರೆ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ನ ಕೊಟ್ಟರೆ ನಾವು ಅವಾಗ ಅದೇನಿದೆ ಏನು ಕಂಪ್ಲೇಂಟ್ ಆ ಕಂಪ್ಲೇಂಟಿಗೆ ಮಾತ್ರ ನಾವು ಆ್ಯಕ್ಷನ್ ಮಾಡ್ತಾ ಇದ್ದೇವೆ. ಇನ್ನು ನಾವು ಹೆಚ್ಚಿನದಾಗಿ ಯಾರ್ಯಾರು ಏನು ಮತ್ತೆ ಸಮಸ್ಯೆಗಳಿವೆ ಅಂತ ಹೇಳಿ ನಾವು ಗ್ರಾಮಗಳಿಗಾಗಲಿ ನಮ್ಮ ಹಳ್ಳಿಗಳಿಗೆ ಮತ್ತು ನಗರಗಳಲ್ಲಿ ಮನೆಗೆ ಹೋಗಿ ಕೇಳುವಂತಹ ಪರಿಕಲ್ಪನೆ ಇರಲಿಲ್ಲ. ಇವಾಗ ಹೊಸದಾಗಿ ಒಂದು ಪರಿಕಲ್ಪನೆ ಬಂದಿದೆ. ಮನೆಗೆ ಹೋಗಿ ನಾವು ಅವರ ಸಮಸ್ಯೆ ಕೇಳಿದರೆ ನಮಗೆ ಹೆಚ್ಚಿನ ಪೊಲೀಸ್ ಸೇವೆಯನ್ನು ಸಾರ್ವಜನಿಕರಿಗೆ ಒದಗಿಸಲಿಕ್ಕೆ ಅವಕಾಶ ಇದೆ ಅನ್ನೋದು ಇವಾಗ ಗಮನಕ್ಕೆ ಬಂದಿರೋದ್ರಿಂದ ಮನೆಗೆ ಪೊಲೀಸ್ ಅಂತ ಹೇಳಿ ಏನು ಬಂದಿದೆ ಇವಾಗ ಅಂತಂದರೆ ಇದೇನು ಇವಾಗ ಬಂದಿದೆ, ಆದರೆ ಇದರ ಹಿಂದೆ ಹೆಚ್ಚಿನ ಒಂದು ಇತಿಹಾಸವೇ ಇದೆ. ಇವಾಗ ನಮ್ಮ ದೇಶವನ್ನು ಬ್ರಿಟಿಷವರು ಆಳ್ತಾ ಇದ್ದರು. ಆವಾಗ ಬ್ರಿಟಿಷವರು ಕುದುರೆ ಮೇಲೆ ಬಂದು ಹಳ್ಳಿಗಳಿಗೆಲ್ಲ ಹೋಗಿ ಭೇಟಿ ಮಾಡಿ ಬೀಟ್ ಮಾಡ್ತಾಯಿದ್ರು. ಉದ್ದೇಶ ಏನು ಅಂದರೆ ಆ ಬೀಟ್ ಮಾಡೋದ್ರಿಂದ ಊರಿನಲ್ಲಿ ನಡೆಯುವಂತಹ ಯಾವುದಾದ್ರೂ ಸಮಸ್ಯೆಗಳನ್ನು ಅದನ್ನು ಹತ್ತಿಕ್ಕಬೇಕು. ಆವಾಗ ಬ್ರಿಟಿಷರು ಹೋದ್ಮೇಲೆ ಬ್ರಿಟಿಷರ ಕಾನೂನುಗಳನ್ನು ಮುಂದುವರೆದ ಮೇಲೆ ಬೀಟ್ ಸಿಸ್ಟಮ್ ಅಂತ ಒಂದು ಸಿಸ್ಟಮ್ ತುಂಬ ಪೊಲೀಸ್ ಇಲಾಖೆ ಹೋಗೋ ಸ್ಟಾರ್ಟಿಂಗಿಂದಲೇ ಇದು ಇದೆ. ಇದೇ ವೇಳೆ ಡಿವೈಎಸ್ಪಿ ಶಾಂತವೀರ್ ಮಾತನಾಡಿ, ರಾಜ್ಯದಲ್ಲಿ ಇಷ್ಟು ದಿನ ಈ ಬಿಟ್ ವ್ಯವಸ್ಥೆ ಇದ್ದು ಇದೀಗ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದ ಮೂಲಕ ಸಾಮಾಜಿಕ ಭದ್ರತೆಯ ಕಾರ್ಯಗಳು ತೀವ್ರಗೊಳ್ಳುತ್ತಿವೆ. ಬಿಟ್ ಅಧಿಕಾರಿಗಳು ಮನೆಗೆ ತೆರಳಿ ಜನರೊಂದಿಗೆ ಸಂಪರ್ಕದಲ್ಲಿರುತ್ತಾರೆ ಎಂದು ಹೇಳಿದರು. ಅಕ್ರಮ ಚಟುವಟಿಕೆಗಳ ವಿರುದ್ಧ ಕ್ರಮ ವಹಿಸಲು ಪ್ರತಿದಿನ ಸಂಜೆ 5 ರಿಂದ 8 ರವರೆಗೆ ಪೊಲೀಸರು ತೀವ್ರ ಕಾರ್ಯಾಚರಣೆ ನಡೆಸುತ್ತಾರೆ. ಈಗಾಗಲೇ ಜಿಲ್ಲೆಯಲ್ಲಿ 30 ಗಾಂಜಾ ಸೇವನೆ ಪ್ರಕರಣಗಳು ಹಾಗೂ 6 ಮಾರಾಟ ಪ್ರಕರಣಗಳು ದಾಖಲಾಗಿವೆ ಎಂದು ಅವರು ಮಾಹಿತಿ ನೀಡಿದರು. ಪ್ರತಿ ವಾರ್ಡ್ನಲ್ಲಿ ಜಾಗೃತ ಸಭೆ, ಸಮಸ್ಯೆಗಳ ಪಟ್ಟಿ ಹಾಗೂ ಅದರ ಪರಿಹಾರ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಅವರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಹಾಗೂ ನಿರ್ಲಕ್ಷ್ಯವಿಲ್ಲದೆ ವಾಹನ ಚಲಾಯಿಸಲು ಸೂಚನೆ ನೀಡಿದರು. ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಮೊದಲಿಗೆ ಧನ್ಯವಾದ ಅರ್ಪಣೆ ಮಾಡ್ತೀನಿ, ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇವೆಲ್ಲರೂ ಸಹ ನಮ್ಮ ಪೊಲೀಸ್ ಇಲಾಖೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸಂತೋಷದಾಯಕವಾಗಿ ಉದ್ಘಾಟನಾ ಕಾರ್ಯಕ್ರಮ ಬಂದಿದ್ದಕ್ಕೆ ನಮ್ಮ ಇಲಾಖೆ ವತಿಯಿಂದ ನಿಮಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಆದ್ಮೇಲೆ ಈಗಾಗಲೇ ನಮ್ಮ ನಿಂಗಪ್ಪನವರು ಇದರ ಪ್ರಾಥಮಿಕವಾಗಿ ಬಹಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಹೇಳಿದ್ದಾರೆ. ಹಾಗೆ ನಮ್ಮ ಪತಂಗಿ ಅವರು, ಜಯಂತ್ ಅವರು ಮತ್ತು ಶೆಟ್ಟರು ನಮ್ಮ ಪೊಲೀಸ್ ಇಲಾಖೆಯ ಒಳ್ಳೆಯ ಕಾರ್ಯಕ್ರಮದ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಅವರಿಗೆ ಧನ್ಯವಾದ ಅರ್ಪಣೆ ಮಾಡ್ತಾ, ಇದು ಒಂದು ನಮ್ಮ ಪೊಲೀಸ್ ಇಲಾಖೆಯ ವಿಶೇಷ ಕಾರ್ಯಕ್ರಮ. ಇದು ಪೊಲೀಸ್ ವ್ಯವಸ್ಥೆ ತುಂಬ ಚೆನ್ನಾಗಿ ಆಗಬೇಕಾಗಿತ್ತು ಅಂತ ಹೇಳಿದ್ರೆ ಬೀಟ್ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ. ಹಾಗಂತೇಳಿ ಬೀಟ್ ವ್ಯವಸ್ಥೆ ಇತ್ತು, ಮೊದಲೊಂದು ಹಳೆ ಪದ್ಧತಿಯಲ್ಲಿ ಬೀಟ್ ವ್ಯವಸ್ಥೆ ಇತ್ತು. ಅದನ್ನು ಸ್ವಲ್ಪ ಬದಲಾವಣೆ ಮಾಡಿ ಈ ಬೀಟ್ ಅಂತ ಮಾಡಿದ್ರು. ಅದನ್ನು ಇನ್ನೂ ಪರಿಣಾಮಕಾರಿ ಮಾಡೋದಕ್ಕೆ ಇವತ್ತು ಮನೆ ಮನೆಗೆ ಪೊಲೀಸ್ ಅಂತಕ್ಕಂಥ ಕಾರ್ಯಕ್ರಮವನ್ನು ಜಾರಿ ತರಲಾಗಿದೆ. ಒಬ್ಬ ಬೀಟ್ ಸಿಬ್ಬಂದಿ ಹೋಗಿ ತನ್ನ ಬೀಟಲ್ಲಿ ಇರ್ತಕ್ಕಂಥ ಎಲ್ಲ ಮನೆಗೆ ವಿಸಿಟ್ ಮಾಡೋಕ್ಕಾಗಲ್ಲ. ಎಲ್ಲೇ ಒಂದು ಕಡೆ ನಿಂತ್ಕೊಂಡು ಪ್ರಮುಖ ಅಂಶಗಳನ್ನು ಸಂಗ್ರಹ ಮಾಡಿಕೊಂಡು ಠಾಣೆಗೆ ಬಂದು PSIಗೆ ವರದಿ ಕೊಡ್ತಾನೆ. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು, ವೈಯಕ್ತಿಕ ವಿಚಾರಗಳನ್ನು ಗಮನಿಸಕ್ಕಾಗಲ್ಲ ಕಾರಣಕ್ಕೆ ಇಲ್ಲ, ಅದಕ್ಕಿಂತಲೂ ಪರಿಣಾಮಕಾರಿ ಆಗ್ತಕ್ಕಂಥದ್ದು ಮನೆ ಮನೆಗೆ ಪೊಲೀಸ್ ವ್ಯವಸ್ಥೆನ ಜಾರಿ ತರಬೇಕನ್ನೋ ಕಾರಣಕ್ಕೆ ಈ ಹಳ್ಳಿಯನ್ನ ಸಮುದಾಯ ಮಾಡಿಕೊಂಡು ಸಣ್ಣ ಪುಟ್ಟ ಗುಂಪುಗಳನ್ನಾಗಿ ಮಾಡಿಕೊಂಡು ಆ ಗುಂಪಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಪ್ರತಿಯೊಂದು ಮನೆಯವರ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳಿಗೆ ಪೊಲೀಸ್ ಇಲಾಖೆಯಿಂದ ಯಾವ ರೀತಿ ಇರತಕ್ಕಂಥ ಪರಿಹಾರವನ್ನು ಶೀಘ್ರದಲ್ಲೇ ಒದಗಿಸಬಹುದನ್ನ ಕಾರಣಕ್ಕೆ ಆ ದೃಷ್ಟಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ತುಂಬ ವಿಶೇಷವಾದ ಕಾರ್ಯಕ್ರಮ. ಈ ನಮ್ಮ ರಾಯಚೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕರ ನಿರ್ದೇಶನದ ಮೇರೆಗೆ, ಹಾಗೆ ನಮ್ಮ ಅಡಿಷನಲ್ ಸರ್ ಕುಮಾರಸ್ವಾಮಿ ಸರ್ ಮತ್ತು ಹರೀಶ್ ಸರ್ ಅವರ ಮಾರ್ಗದರ್ಶನದ ಮೇರೆಗೆ ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಶಾಂತಿ ಪಾಲನಾ ಸಮಿತಿಯ ಸದಸ್ಯ ಶ್ರೀನಿವಾಸ್ ಪತಂಗೆ ಮಾತನಾಡಿ, ಸಮಾಜದಲ್ಲಿ ಜಗಳ, ಅಶಾಂತಿ, ಟ್ರಾಫಿಕ್ ಸಮಸ್ಯೆ, ಅಪಘಾತ ಪ್ರಕರಣಗಳನ್ನು ಸುಧಾರಿಸುವ ಜೊತೆಗೆ ಇದೀಗ ಮನೆ ಮನೆಗೆ ಪೊಲೀಸ್ ಎಂಬ ಹೆಚ್ಚುವರಿ ಜವಾಬ್ದಾರಿಯನ್ನು ನೀಡಲಾಗಿದೆ. ಸಾರ್ವಜನಿಕರು ಪೊಲೀಸರೊಂದಿಗೆ ಸಹಕರಿಸಿದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ನೆಲೆಸಲು ಸಾಧ್ಯವಾಗುತ್ತಿದೆ ಎಂದರು.
ಎಲ್ಲ ಮಂದಿಗೆ ಕಾಂಟ್ಯಾಕ್ಟ್ ಮಾಡಿ ಏನೇನು ನಡೆದ ಏನೇನಿಲ್ಲ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡಕತ್ತಾರೆ. ಮನೆಗೆ ಪೊಲೀಸು ಇದು ಭಾಳ ಚಲೋ ಕಾರ್ಯಕ್ರಮ ಇದೆ. ಎಲ್ಲ ಇದನ್ನು ಉಪಯೋಗ ಮಾಡಿ ಅವರಿಗೆ ಸಹಯೋಗ ಕೊಟ್ಟು ನಾವೆಲ್ಲ ಇದು ಮಾಡಬೇಕಂತ ವಿನಂತಿ. ಇಷ್ಟೇ ನಮ್ಮ. ಇನ್ನೋರ್ವ ಸದಸ್ಯ ಅಶೋಕ್ ಕುಮಾರ್ ಜೈನ್ ಮಾತನಾಡಿ, ಜಿಲ್ಲೆಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಗಮಿಸಿದಾಗ ಬಂದೋಬಸ್ತಾಗಿ ಜಿಲ್ಲೆಯ ಎಲ್ಲಾ ಪೊಲೀಸರು ನಿಯೋಜಿಸಲಾಗುತ್ತದೆ. ಇದರಿಂದ ನಗರದಲ್ಲಿ ಹಾಗೂ ಜಿಲ್ಲೆಯಲ್ಲಿ ವಿವಿಧೆಡೆ ಸಮಸ್ಯೆಗಳು ಉಂಟಾಗುತ್ತಿವೆ. ಜಿಲ್ಲೆಗೆ ಹೆಚ್ಚು ಹೆಚ್ಚು ಪೊಲೀಸರನ್ನು ನೇಮಿಸುವ ಅಗತ್ಯತೆ ಇದೆ ಎಂದು ಹೇಳಿದರು. ನಮಗೆ 30 ವರ್ಷಗಳಿಂದ ಅದೇ ಊಬೇರಾಯನ ಪೊಲೀಸರು ಇದ್ದಾರೆ. ಪೊಲೀಸರೇ ಇಲ್ಲ, ಭಾಳ ಕಡಿಮೆ. ನಮ್ಮ ರಾಯಚೂರು ಜನಸಂಖ್ಯೆಯನ್ನು ನೋಡಿದ್ರೆ ಪೊಲೀಸರು ಭಾಳ ಕಡಿಮೆ. ಅದರಲ್ಲಿ ಈ ಬಂದೋಬಸ್ತುಗಳು ಬಂದ್ಬಿಟ್ಟಿದ್ದು, ಬಂಬಿ ಉತ್ಸವ, ಮುಖ್ಯಮಂತ್ರಿಗಳು ಎಲ್ಲರೂ ಹೋಗ್ಬಿಡ್ತಾರೆ. ಟ್ರಾಫಿಕ್ಗಳು ಯಾರೂ ಇರೋದಿಲ್ಲ ಬಂದೋಬಸ್ತುಗಳಲ್ಲಿ. ಈ ಪರಿಸ್ಥಿತಿ ಈ ನಗರದಿದೆ. ಪೊಲೀಸರನ್ನ ಇನ್ನೂ ಸೇರ್ಪಡೆ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ರೆ ಒಳ್ಳೆಯದು. ಯಾವಾಗಲೂ ಪೊಲೀಸರಿಗೆ ಜಾಸ್ತಿ ಸ್ಟ್ರೆಸ್, ಟೆನ್ಷನ್, ಅವರ ಆರೋಗ್ಯದ ಮೇಲೆ ಭಯಂಕರ ಪರಿಣಾಮ ಬೀಳ್ತಕ್ಕಂಥದ್ದು ನನ್ನ ಭಾವನೆ ಇದು. ನಾನು ಭಾಳಷ್ಟು ಹತ್ತದಿಂದ ನೋಡಿರ್ತಕ್ಕಂಥದ್ದನ್ನ. ಬಟ್ ಒಳ್ಳೆಯ ಕಾರ್ಯಕ್ರಮ ಇದು. ಇದರಿಂದ ಸಾಕಷ್ಟು ಯಾವುದೇ ಅಪರಾಧಗಳನ್ನು ಆಗಲಾರ್ದಂಗೆ ತಡೆಯಿರ್ತಕ್ಕಂಥ ಕಾರ್ಯಕ್ರಮ. 50 ಮನೆಗಳಿಗೆ ಅವು ಪೊಲೀಸ್ ನೇಮಕ ಮಾಡ್ಕೊಂಡು ಅಲ್ಲಿರ್ತಕ್ಕಂಥ ಮುಖ್ಯಸ್ಥರನ್ನ ಮಾಡ್ಕೊಂಡು ಏನನ್ನ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಏನೋ ಈ ಮನೆಗೆ ಆರಕ್ಷಕ ಅಂತಕ್ಕಂಥದ್ದು ಕಾರ್ಯ ಇದೆ. ಮನೆಗೆ ಪೊಲೀಸು ಒಳ್ಳೆಯ ಕಾರ್ಯ. ಇದರಲ್ಲಿ ಇನ್ನೂ ಬಹುಶಃ ಈ ಸಂದರ್ಭದಲ್ಲಿ ನಾನೊಂದು 18 ವರ್ಷದಿಂದ ಈ ಶಾಂತಿಪಾಲನಾ ಸಮಿತಿ ಸದಸ್ಯನಾಗಿದ್ದೀನಿ. ಅಂದರೆ ಪ್ರತಿಯೊಬ್ಬರಿಗೂ ಈ ಶಾಂತಿಪಾಲನಾ ಸಮಸ್ಯೆಗಳು, ಪ್ರತಿಯೊಬ್ಬರು ಮುಖಂಡರು, ಸಂಘಟನೆಯವರು, ನೀವು ಕೂಡ ನಾಗರಿಕ ಪೊಲೀಸರಾಗಬೇಕು. ಈ ಸಂದರ್ಭದಲ್ಲಿ ಸಿಪಿಐಗಳಾದ ನಿಂಗಪ್ಪ, ನಾಗರಾಜ್ ಮೇಕಾ, ಸಮಾಜದ ಮುಖಂಡರಾದ ಮಹಾವೀರ್ ಜೈನ್, ಅಶೋಕ್ ಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. Chennai Shopping Mall ge welcome, Ashada sale ge welcome, come. Chennai Shopping Mall ge welcome, come. Ashada sale ge come. KG sale bag ge Chennai Shopping Mall, come. Super prices, KG sarees, nama KG sale, nama target, idu trending, saree sale, nama fashion, Ashada KG sale bandagittu, Chennai Shopping Mall nimagagi ತಂದಾಗಿತ್ತು. ನೋಡಿಕೋ ಸೇಲ್ ಸ್ವಂತ ಮಾಡಿಕೋ. ತೆಲಂಗಾಣ, ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗಾಗಿ ರಚಿಸಲಾಗಿರುವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗದ ವರದಿಯನ್ನ ಮಳೆಗಾಲದ ಅಧಿವೇಶನದಲ್ಲಿ ಮಂಡಿಸಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಆಗಸ್ಟ್ 11ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ಧರಣಿ ನಡೆಸಲು ನಿರ್ಧರಿಸಲಾಗಿದೆ ಅಂತ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ಅಬ್ರಾಹಿಂ ಒನಟಗಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸುಪ್ರೀಂ ಕೋರ್ಟ್ ಒಳ ಮೀಸಲು ಜಾರಿಗೆ ಆದೇಶ ನೀಡಿ 1 ವರ್ಷ ಕಳೆದಿದೆ. ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಆಯೋಗ ರಚಿಸಿ ಸಮೀಕ್ಷೆ ನಡೆಸಿದೆ. ಆದರೆ ವರದಿ ಮಂಡಿಸಿ ಅನುಮೋದನೆ ನೀಡಲು ವಿಳಂಬ ಧೋರಣೆ ಅನುಸರಿಸುತ್ತಿದೆ. ಜುಲೈ 30ರೊಳಗೆ ಆಯೋಗ ವರದಿ ಪಡೆದು ಜಾರಿಗೆಗೊಳಿಸಬೇಕು. ಈಗಾಗಲೇ ಯಾವುದೇ ನೇಮಕಾತಿಗಳು ನಡೆಯದೆ ತಡೆಯಲಾಗಿದೆ. ತ್ವರಿತವಾಗಿ ಆಯೋಗ ವರದಿ ಅಂಗೀಕರಿಸಿದರೆ ನೇಮಕಾತಿ ಪ್ರಕ್ರಿಯೆಗಳು ನಡೆಸಲು ಅನುಕೂಲವಾಗುತ್ತದೆ. ವಿಳಂಬ ಮಾಡದೆ ಜಾರಿಗೆ ಮುಂದಾಗಬೇಕೆಂದು ಆಗ್ರಹಿಸಿ ಅಹೋರಾತ್ರಿ ಧರಣಿ ನಡೆಯಲಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದಲೂ ಸಮುದಾಯ ಜನರು ಭಾಗವಹಿಸಲಿದ್ದಾರೆ ಎಂದರು. ಕೆಪಿ ಅನಿಲ್ ಕುಮಾರ್ ಮಾತನಾಡಿ, ರಾಜ್ಯ ಸರ್ಕಾರ ಜುಲೈ 30ರೊಳಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸರ ವರದಿಯನ್ನು ಪಡೆದು ಸಚಿವ ಸಂಪುಟ ಹಾಗೂ ಮಳೆಗಾಲದ ಅಧಿವೇಶನದಲ್ಲಿ ಮಂಡಿಸಬೇಕಿದೆ. ಆಯೋಗ ವರದಿ ನೀಡಲು ಕಾಲಾವಕಾಶ ವಿಸ್ತರಿಸಲಾಗಿದೆ. 61% ಸಮೀಕ್ಷೆ ಪೂರ್ಣಗೊಂಡಿದ್ದರಿಂದ ವರದಿ ಅಂಗೀಕರಿಸುವುದು ಅಗತ್ಯವಾಗಿದೆ ಎಂದರು. ಉದ್ದೇಶ ಇಷ್ಟೇ. ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ಹಲವಾರು ರೀತಿಯ ಹೋರಾಟಗಳನ್ನು ಮಾಡುತ್ತಾ ಸರ್ಕಾರಗಳನ್ನು ಎಚ್ಚರಿಸುತ್ತಾ ಈ ರಾಜ್ಯದಲ್ಲಿ ಅನೇಕ ರೀತಿಯ ಹೋರಾಟಗಳನ್ನು ಮಾಡುತ್ತಾ ನಮ್ಮ ಹೋರಾಟಕ್ಕೆ ಈಗಾಗಲೇ ಅನೇಕ
ಆಯೋಗದ ಅಧ್ಯಕ್ಷರು ಕೂಡ ನೇಮಕವಾಗಿ ತಮ್ಮ ವರದಿಯನ್ನು ಕೂಡ ಸರ್ಕಾರಕ್ಕೆ ನೀಡಿದ್ದಾರೆ. ಮತ್ತು ಈ ಹೋರಾಟದಲ್ಲಿ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ 101 ಜಾತಿಗಳಲ್ಲಿರ್ತಕ್ಕಂಥ ಎಲ್ಲ ಜಾತಿಗೆ ಸಾಮಾಜಿಕ ನ್ಯಾಯ ಕೊಡಿಸತಕ್ಕಂಥ ಉದ್ದೇಶಗಳನ್ನು ಇವತ್ತೇನು ನಾವು ರಾಜ್ಯಾದ್ಯಂತ 30 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ 101 ಜಾತಿ ಇರತಕ್ಕಂಥ ಇನ್ನು ಹಲವಾರು ಜಾತಿಗಳು ಈ ಒಂದು ವರ್ಗೀಕರಣಕ್ಕೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ನಾವೆಲ್ಲರೂ ನೋಡಿದ್ದೀರಿ. ಈಗ ಈ ಒಂದು 101 ಜಾತಿಯಲ್ಲಿರ್ತಕ್ಕಂಥ ಎಲ್ಲ ಜಾತಿಗಳು ಕಳೆದ 2024 ಆಗಸ್ಟ್ 1ರಿಂದ ಏನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ, ಒಳ ಮೀಸಲಾತಿಯ ಬೇಡಿಕೆಯನ್ನು ಆ ರಾಜ್ಯ ಸರ್ಕಾರಗಳು ಆದ್ಯತೆ ಮೇರೆಗೆ ನೀವೇ ನೀಡಿರತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ಈಗಾಗಲೇ ಹಲವಾರು ನಮ್ಮ 101 ಜಾತಿಯಲ್ಲಿರ್ತಕ್ಕಂಥ ಜಾತಿಗಳು ಈಗಾಗಲೇ ಎಲ್ಲರೂ ಈ ಒಳ ಮೀಸಲಾತಿಯನ್ನು ಹಂಚಿಕೊಳ್ಳಲಿಕ್ಕೆ ಎಲ್ಲ ಜಾತಿ ಜನರು ಮುಂದೆ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ 1 ವರ್ಷ ಆಯಿತು ಸುಪ್ರೀಂ ಕೋರ್ಟ್ ಆದೇಶ ಬಂದು, ಅವರು ಇಷ್ಟೊತ್ತಿಗಾಗಲೇ ಈ ವರದಿಯನ್ನು ಅನುಷ್ಠಾನ ಮಾಡಬೇಕಾಗಿತ್ತು. ಆದರೆ ಇನ್ನೂ ಕೆಲವು ಸಣ್ಣ ಪುಟ್ಟ ಮಾಡಿರ್ತಕ್ಕಂಥ ಸಮಸ್ಯೆಗಳನ್ನು ಈ ಒಂದು ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮನೆಗಳಿಗೆ ಭೇಟಿ ಕೊಟ್ಟಿಲ್ಲ ಅನ್ನುವಂಥ ಕೆಲವು ಆರೋಪಗಳಿದ್ದು ಅವುಗಳನ್ನು ತಳ್ಳಿ ಈಗ ಹೊಸ ಒಂದು ಆಯೋಗವನ್ನು ರಚನೆ ಮಾಡಿ ನಾಗಮಂಡಲದ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಈ ರಾಜ್ಯದ ಪ್ರತಿಯೊಂದು ಪರಿಶಿಷ್ಟ ಜಾತಿಯ ಕುಟುಂಬಗಳನ್ನು ಸಂದರ್ಶನ ಮಾಡಿ ಅವರ ಅಂತ್ಯ ಸಂಖ್ಯೆಗಳನ್ನು ಈಗಾಗಲೇ ಅಧ್ಯಯನ ಮಾಡಿ 2 ರಿಂದ 3 ಬಾರಿ ಈ ಸಮೀಕ್ಷೆಯ ಅವಧಿಯನ್ನು ಕೂಡ ಸಮಯ ಕೂಡ ಮುಂದಾಗಿ ಈಗಾಗಲೇ ಅವರು ಆ ಒಂದು ಸಮೀಕ್ಷೆ ಪೂರ್ಣಗೊಳಿಸಿರ್ತಕ್ಕಂಥದ್ದು ನಮ್ಮೆಲ್ಲ ತಿಳಿಸಿರ್ತಕ್ಕಂಥ ವಿಚಾರ. ಈಗ ನಮ್ಮ ಬೇಡಿಕೆ ಏನಿದೆ, ಈ ತಿಂಗಳ 30ರೊಳಗೆ ಈ ಒಂದು ಒಳ ಮೀಸಲಾತಿ ಹೋರಾಟ, ಇದು ಒಳ ಮೀಸಲಾತಿಯ ಅಧ್ಯಯನದ ಸಮೀಕ್ಷೆಯನ್ನು ಅವರು ರಾಜ್ಯ ಸರ್ಕಾರಕ್ಕೆ ಕೊಡಬೇಕು. ಅದಾದ ನಂತರ ಪ್ರಸಕ್ತ ಸಾಲಿನಲ್ಲಿ ಮಳೆಗಾಲ ಅಧಿವೇಶನ ಪ್ರಾರಂಭವಾಗ್ತಾ ಇದೆ. ಆ ಅಧಿವೇಶನದಲ್ಲಿ ಈ ಒಂದು ವರ್ಗೀಕರಣದ ವರದಿಯನ್ನು ಅಂಗೀಕಾರ ಮಾಡಿ ಆ ವರದಿಯನ್ನು ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಒಪ್ಪಿ ಅದರ ಜಾರಿಗೆ ತರುವಂತ ಕೆಲಸ ಸರ್ಕಾರ ಮಾಡಬೇಕಂತಕ್ಕಂಥ ಉದ್ದೇಶವನ್ನು ಈಗಾಗಲೇ ನಾವು ಈ ರಾಜ್ಯಾದ್ಯಂತ ಈ ದಿನ 22ನೇ ತಾರೀಕು ಎಲ್ಲ ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು 11ನೇ ತಾರೀಕಿನಿಂದ ಆಗಸ್ಟ್ 11ನೇ ತಾರೀಕಿನಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಿರಂತರವಾಗಿ ಅಹೋರಾತ್ರಿ ಧರಣಿಯನ್ನು ರಾಜ್ಯ ಸರ್ಕಾರ ಇದನ್ನು ಇಂಪ್ಲಿಮೆಂಟ್ ಮಾಡುವವರೆಗೆ ನಾವು ಹೋರಾಟವನ್ನು ಕೈ ಬಿಡುವುದಿಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಈಗಾಗಲೇ ನಮ್ಮ ಹೋರಾಟಗಾರರು ರಾಜ್ಯ ಮಟ್ಟದಲ್ಲಿ ಸಭೆ ಮಾಡಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಈ ಒಂದು 11ರಿಂದ ನಡೆಯುವಂಥ ನಿರಂತರ ಅಹೋರಾತ್ರಿ ಹೋರಾಟವನ್ನು ಇಡೀ ಕೊನೆಯ ಒಂದು ಹೋರಾಟಕ್ಕಂಥ ದಿಕ್ಕಿನಲ್ಲಿ ಈಗಾಗಲೇ ರಾಜ್ಯದ ಎಲ್ಲ ಪ್ರಗತಿಪರರು ಮತ್ತು ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರು ಮತ್ತು ರಾಜಕೀಯ ಮುಖಂಡರು, ಸಂಘಟನೆಗಳ ಮುಖಂಡರು, ಸಮಾಜದ ಮುಖಂಡರೆಲ್ಲರೂ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಈಗಾಗಲೇ ಇದರ ಬಗ್ಗೆ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಜನಾರ್ದನ್ ಹಳ್ಳಿಬೆಂಚಿ, ಎಸ್ ರಾಜು, ಬಸವರಾಜ್ ನುಕ್ಕುಂದಿ, ಮಹಾಂತೇಶ್ ಚನ್ನಪ್ಪ ಬೂದಿಹಾಳ್, ಶಾಂತಕುಮಾರ್ ಹೊನ್ನಟಗಿ, ಡಿ ಜಯಪ್ಪ ಸಿರ್ವಾರ್, ವೀರೇಶ್ ವಡ್ಪಲ್ಲಿ ಉಪಸ್ಥಿತರಿದ್ದರು. ಕ್ರಿಮಿನಾಶಕ ಸಿಂಪಡಿಸಿದ ಚವಳೆಕಾಯಿ ಪಲ್ಯ ತಿಂದು ಒಂದೇ ಕುಟುಂಬದ 3 ಸಾವಿಗೀಡಾಗಿದ್ದು ಇನ್ನು 3 ಅಸ್ವಸ್ಥರಾಗಿರುವ ಘಟನೆ ಸಿರ್ವಾರ ತಾಲೂಕಿನ ಕಟೋಣಿ ತಿಮ್ಮಾಪುರ್ ಗ್ರಾಮದಲ್ಲಿ ಜರುಗಿದೆ. ಘಟನೆಯಲ್ಲಿ ರಮೇಶ್ ನಾಯ್ಕ್ 25 ಮತ್ತು ಪುತ್ರಿಯರಾದ ನಾಗಮ್ಮ 8 ಮತ್ತು ದೀಪಾ 6 ಮೃತಪಟ್ಟಿದ್ದಾರೆ. ಇನ್ನುಳಿದಂತ ರಮೇಶನ ಪತ್ನಿ ಪದ್ಮಾವತಿ 36, ಪುತ್ರ ಕೃಷ್ಣ 12, ಪುತ್ರಿ ಚೈತ್ರ 10 ಎಂಬುವರು ತೀವ್ರ ಅಸ್ವಸ್ಥಗೊಂಡಿದ್ದಾರೆ. ಲಿಂಗಸೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಹೆಚ್ಚಿನ ಚಿಕಿತ್ಸೆಗೆ ರಾಯಚೂರು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹೊಲದಲ್ಲಿ ಬೆಳೆದ ಹತ್ತಿ ಬೆಳೆಗೆ ಕ್ರಿಮಿನಾಶಕ ಸಿಂಪಡಿಸಲಾಗಿತ್ತು. ಹತ್ತಿಯೊಂದಿಗೆ ಚವಳೆಕಾಯಿ ಬೆಳೆದಿದ್ದು ಆಹಾರಕ್ಕಾಗಿ ತಿಂದು ಸೋಮವಾರ ರಾತ್ರಿ
ಪಲ್ಯ ಮಾಡಿಕೊಂಡು ತಿಂದಿದ್ದು ನಂತರ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ಚಿಕಿತ್ಸೆಗಾಗಿ ಲಿಂಗಸೂರ್ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಇಬ್ಬರು ಮೃತಪಟ್ಟಿದ್ದಾರೆ. ಉಳಿದವರ ಸ್ಥಿತಿಯು ಗಂಭೀರವಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕವಿತಾಳ್ ಠಾಣೆಯಲ್ಲಿ ಘಟನೆ ನಡೆದಿದ್ದು PSI ವೆಂಕಟೇಶ್ ಇವರನ್ನು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತೀರ್ಕೊಂಡವರು ರಮೇಶ, ಇನ್ನೊಂದು ಹುಡುಗಿ ಹೆಸರು ದೀಪಿಕಾ. ರಮೇಶಗೆ ಒಂದು 30 ನಾಗಮ್ಮ ಆಗಿರ್ಬೋದು. ಇನ್ನೊಂದು ಹುಡುಗಿ ಇದ್ರು, ಒಂದು ನಾಗಮ್ಮ ತೀರ್ಕೊಂಡವ್ರ ಹೆಸರೇನು? ರಮೇಶ. ಎಷ್ಟು ಏಜ್ ಅವ್ರಿಗೆ? ಅವ್ರಿಗೆ ಒಂದು 31, 36. ಇನ್ನೊಂದು ಹುಡುಗಿ ನಾಗರತ್ನ ಆಗಿರ್ಬೋದು. ನಾಗಮ್ಮ. ಆ ಹುಡುಗಿ ಏಜ್ ಹೆಸರು? ಆ ಹುಡುಗಿ ಇನ್ನ ಒಂದು 6-7 ವರ್ಷ ಇರ್ಬೋದು ಅಷ್ಟೇ. 6 ವರ್ಷ. ಈಗ ಉಳಿದವ್ರು ತಾಯಿ ಮಗಳು? ತಾಯಿ ಮಗಳದ್ರಿ. ತಾಯಿ ಸ್ವಲ್ಪ ಮಾತಾಡ್ತಾಳ್ರಿ, ಮಗಳಿಗೆ ಫುಲ್ ಸೀರಿಯಸ್ ಐತ್ರಿ. ತಾಯಿ ಮಾತಾಡ್ತಾಳ, ಮಗಳಿಗೆ ಸೀರಿಯಸ್ ಐತಿ. ತಾಯಿ ಹೆಸರೇನು? ತಾಯಿ ಹೆಸರು ಪದ್ಮರಿ. ಇನ್ನೊಂದು ಹುಡುಗಿ ಉಳಿದತ್ತಲ್ಲ, ಆ ಹುಡುಗಿ ಹೆಸರು? ಇನ್ನೊಂದು ಹುಡುಗಿ ಹೆಸರು ಸಣ್ಣ ಹುಡುಗಿ ದೀಪ. ದೀಪ ರೀ. ಉಳಿದ ಹುಡುಗಿನ ಅಷ್ಟವಸ್ಥ ಐತಿ, ರಾಯಚೂರಿಗೆ ಹೋಗಿದ್ದಾರೆ ಇವಾಗ. ಅದು ಇನ್ನ ಸಾಲಿಗೆ ಹಾಕಿಲ್ಲ, ಚಿಕ್ಕ ಮಗು. ಅದು ಒಂದು 6 ವರ್ಷ ಐತ್ರಿ. ಇನ್ನ ಒಂದು ಹುಡುಗ, ಇನ್ನೊಂದು ಹುಡುಗಿ ಇದಾವ್ರಿ. ಅವ್ರಿಗೆ ಇಬ್ಬರಿಗೆ ಚೆನ್ನಾಗಿದಾರೆ. ಅವ್ರನ್ನ ರಾಯಚೂರಿಗೆ ಹಾಸ್ಪಿಟ್ಲಿಗೆ ಹೋಗಕ ಇದು ಮಾಡಿ. ಟೋಟಲ್ 6 ಜನ ಅವರು. ಒಟ್ಟು 6 ಜನ ರೀ. 4 ಮಕ್ಕಳು, 2 ಗಂಡ ಹೇಳ್ತಾರೆ. ಅವ್ರ ಪ್ರಾಪರ್ ಊರು ಕಡ್ಡೋಣಿ? ತಿಮ್ಮಾಪುರ. ಊರು ಯಾವುದು? ತಿಮ್ಮಾಪುರ. ತಿಮ್ಮಾಪುರ ಊರು. ತಿಮ್ಮಾಪುರ ಎಲ್ಲಿ ಬರ್ತದೆ? ಅದು ಕವಿತಾಳ ಪಕ್ಕದಾಗ ಬರುತ್ತೆ. 2 ಕಿಲೋಮೀಟರ್ ಕವಿತಾಳಿದ್ದ. ಅಲ್ಲಿ ನಮ್ಗೆ 3 ಗಂಟೆ 20 ನಿಮಿಷಕ್ಕೆ ಫೋನ್ ಮಾಡಿದ್ರು. ಹಿಂಗೆ ರಮೇಶಾಗ ಎದಿ ಚುಚ್ಚಿದಂಗೆ ಆಗ್ತದೆ ಅಂತೇಳಿ ಫೋನ್ ಮಾಡಿದ್ರೆ ನಾನು ಎದ್ದು ಮಕ್ಕ ತೊಗೊಂಡು ಕಾರ್ ತೊಗೊಂಡು ಸೀದಾ ಮಂತ್ಯಕ್ಕೆ ಬಂದೆ. ಮಂತ್ಯಕ್ಕೆ ಬರೋದ್ರಾಗ ಸ್ವಲ್ಪ ಎದಿ ಇದಾಗಿದೆ ಅಂತಂದು ರಮೇಶ್ ಏನಾಯ್ತಪ್ಪ ಅಂತ ಹೇಳಿದ್ರೆ ನಾನು ಅಂದಿಟ್ಟಾಗ ಅವರು ಏನೆಲ್ಲ ಸ್ವಲ್ಪ ಎದಿ ತ್ರಾಸ ಆಗ್ತದ, ನೀರು ಕುಡ್ದ ಉಗುಳಕ್ಕೆ ಬರಲಿಲ್ಲ. ನೀರು ಗಂಟು ಹಿಡ್ಕೊಂಡ್ಬಿಡ್ತಿ, ಕಣ್ಣು ಕಾಣೋಲ್ಲ ಅಂತಂದು. ಆಮೇಲೆ ಮತ್ತೆ ಕಾಲ್ ಮಾಡಿದಂತಂದ ಕರ್ಕೊಂಡು ಬಂದೆ. ಕಾಲ್ ಮಾಡಿದ್ಮೇಲೆ ಸೀದಾ ಕಾರ್ಯಾಗ ಓಮ್ ನಿಂಗ್ಸೂರ್ಗಮ್ಮ ರೈತರಿಗಮ್ಮ ಅಂತ ಕೇಳಿದೆ. ಒಟ್ಟು ಹಿಂಗೆ ಕೈ ಹಿಂಗೆ ಮಾಡಿದ್ವಿ. ಒಟ್ಟು ಓಮ್ ಅಂತಂದು ಅಂದಟ್ಟೆ ನಾನು ಸಡನ್ನಾಗಿ ಗಾಡಿಯಾಗ ಕುಂತ ಮೇಲೆ ಅವು ಮಕ್ಕಳನ್ನ, ಅವು ಹೆಣ್ಮಕ್ಳು ಹಾಕ್ಯಂದು ಸೀದಾ ಬಂದೆ. ಕೌತಾಳ ಗಂಡ ಹೆಂಡತಿ ಮಕ್ಕಳ? ಗಂಡ ಹೆಂಡತಿ, 2 ಗಂಡ ಹೆಂಡತಿ, 2 ಮಕ್ಕಳು ತೊಗೊಂಬಂದ್ಮಾಗ ಸೀದಾ ನಾನು ಬರ್ಬೇಕಾದ್ರೆ ಸ್ಪೀಡ್ನಲ್ಲಿ ಬಂದಿನಿ. ನಾನು ಬಂದು ಸೀದಾ ಅಲ್ಲಿ ಹಾಸ್ಪಿಟ್ಲಿಗೆ ಹೋದೆ. ಅದು ಮುಚ್ಚಿತ್ತು, ನಮ್ಮ ಬುದ್ಧಿ ರಾಸಪ್ಪವ್ರದ್ದು. ಸೀದಾ ಇಲ್ಲಿ ಬಂದೆ. ಇಲ್ಲಿ ಬರ್ಬೇಕಾದ್ರೂ ಫಸ್ಟ್ ಅಲ್ಲಿ 6ರ ಹೊಟ್ಟಕ್ಕಂತ ಬಂದಿನಿ ಸ್ಪೀಡಾಗಿ. ನಾನು ಹಾಸ್ಪಿಟ್ಲಿಗೆ ಏನು ಮಾಡಿ ಅವ್ರಿಬ್ಬರು ನಾನು ಉಳಿಸಬೇಕಂತೇಳಿ ನಮ್ಮ ಸಾಬ್ರು ರೆಡ್ಡಿ ಸರ್ ನಮ್ಗೆ ಭಾಳ ಹೆಲ್ಪ್ ಮಾಡಿದ್ರು. ಬಂದಮೇಲೆ ಇಲ್ಲಿ ಅವರು ಯಾವಾಗ ನಮಾಜಿ ಮಾಡಕತ್ತಿರ ಅಂತ, ನಮಾಜಿನ ಫುಲ್ ಮುಗಿಸ್ರೆ ಅರ್ಧಕ್ಕೆ ಮುಗಿಸ್ರೆ ಗೊತ್ತಿಲ್ಲ ನಮ್ಗೆ. ಬಂದು ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಟರು. ಅವರು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಆ ಮಕ್ಕಳು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ತಾಲೂಕಿನ ಕೃಷಿ ಭೂಮಿ ಕೈಗಾರಿಕೆಗೆ ಭೂಸ್ವಾಧೀನ ವಿರೋಧಿಸಿ ಕರ್ನಾಟಕ ಜನಶಕ್ತಿಯಿಂದ ಪ್ರತಿಭಟನೆ. ಭೂಸ್ವಾಧೀನ ಅಧಿಸೂಚನೆಗೆ ಬೆಂಕಿ ಹಚ್ಚಿ ಆಕ್ರೋಶ. ಸಿಪಿಐಎಂ ಪಕ್ಷ ಜಿಲ್ಲೆಯಲ್ಲಿ ಹುಟ್ಟಿ 50 ವರ್ಷ. ಆಗಸ್ಟ್ 9ರಿಂದ ವರ್ಷಾಚರಣೆ. ಬಿ ಲಿಂಗಪ್ಪ. ಪೊಲೀಸ್ ಇಲಾಖೆಯಿಂದ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ. ಸಾರ್ವಜನಿಕರ ಸಹಕಾರ ಅಗತ್ಯ. ASP ಕುಮಾರಸ್ವಾಮಿ. ಪರಿಶಿಷ್ಟ ಒಳ ಮೀಸಲು ಜಾರಿಗೊಳಿಸಲು ಆಗ್ರಹಿಸಿ ಆಗಸ್ಟ್ 11ರಿಂದ ಬೆಂಗಳೂರಿನಲ್ಲಿ ಅಹೋರಾತ್ರಿ ಪ್ರತಿಭಟನೆ. ಅಬ್ರಾಹಂ ಮೊನ್ನಟಗಿ. ಮತ್ತು ಕವಿತಾಳದ ಕಡ್ಡೋಣಿ ತಿಮ್ಮಾಪುರ ಗ್ರಾಮದಲ್ಲಿ ವಿಷಯುಕ್ತ ಪಲ್ಯ ತಿಂದು 3 ಸಾವು, ಇನ್ನು 3 ತೀವ್ರ ಅಸ್ವಸ್ಥ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.